ಪ್ರಕೃತಿ ಯಾವಾಗಲೂ ಮನುಷ್ಯನ ಜೊತೆ ಮಾತಾಡುತ್ತಲೇ ಇರುತ್ತದೆ. ಪಕ್ಷಿಗಳು, ಪ್ರಾಣಿಗಳು, ಗಾಳಿ, ಮಳೆ ಇವೆಲ್ಲವೂ ಯಾವುದೋ ಸಂದೇಶಗಳನ್ನು ಕೊಡುತ್ತವೆ ಎಂದು ನಮ್ಮ ಪೂರ್ವಜರು ನಂಬುತ್ತಿದ್ದರು. ಇಂದು ನಾವು ನೋಡೋದು ಹಸು, ನಾಯಿ, ಕುದುರೆ, ಆನೆ ಮತ್ತು ನರಿಗಳ ಶಕನಗಳು, ಶತಮಾನಗಳಿಂದ ಗ್ರಾಮೀಣ ಜೀವನದ ಭಾಗವಾಗಿರುವ ನಂಬಿಕೆಗಳು. 1. ಹಸುವಿನ ಶಕುನ. ಹಸು ಭಾರತೀಯ ಸಂಸ್ಕೃತಿಯಲ್ಲಿ ಪವಿತ್ರ, ಆದರೆ ಶಕುನಶಾಸ್ತ್ರದಲ್ಲೂ ಅದರ ಸ್ಥಳ ವಿಶೇಷ. ಹಸು ಮನೆಯಲ್ಲಿ ಬಂದು ಗಂಟಲು ಧ್ವನಿ ಮಾಡಿದರೆ ಮನೆಯವರಿಗೆ ಶುಭ ಸಂಭವ, ಹೊಸ ಕೆಲಸ ಶುರು ಮಾಡಲು ಒಳ್ಳೆಯ ಸಮಯ. ಹಸು ಬಾಗಿಲು ದಾಟಿ ಒಳಗೆ ಪ್ರವೇಶಿಸಿದರೆ ಮನೆಯಲ್ಲೊಂದು ದೊಡ್ಡ ಮಂಗಳ ಘಟನೆ, ಹೊಸ ಹಣದ ಆಗಮನ. ಕಡಿಮೆ ಹಾಲು ಕೊಡುವ ಹಸು ಅಕಸ್ಮಾತ್ ಅಧಿಕ ಹಾಲು ಕೊಡುತ್ತಿದ್ರೆ ಯಾವುದೇ ದೊಡ್ಡ ಶುಭ ಪ್ರಾರಂಭ ಅಥವಾ ಕುಟುಂಬದ ಸದಸ್ಯರ ಯೋಗ. ಹಸು ಹಿಂದಿರುಗಿ ಬಾಕಲಿಯಲ್ಲೂ ನಕ್ಕಿದರೆ ಮನೆಯವರ ಮೇಲೆ ದೈವಕೃಪೆ, ರೋಗ ಬಾಧೆ ಕಡಿಮೆಯಾಗುವುದು. ಹಸು ಜೋರಾಗಿ ಅಂಬೇ ಎಂದು ಕೂಗಿದರೆ ದೂರದ ಸಂಬಂಧಿಕರಿಂದ ಮಾಹಿತಿ ಅಥವಾ ಅತಿಥಿಗಳ ಆಗಮನ. ನಮ್ಮ ಪೂರ್ವಜರ ಪ್ರಕಾರ ಹಸುವಿನ ಚಲನೆಯ ದಿಕ್ಕು ಕೂಡ ಶಕುನ. ಪೂರ್ವ ದಿಕ್ಕಿಗೆ ನಡೆಯುವ ಹಸು ಶುಭ, ಪಶ್ಚಿಮಕ್ಕೆ ನಡೆದರೆ ಸಾಮಾನ್ಯ, ದಕ್ಷಿಣಕ್ಕೆ ನಡೆದರೆ ಎಚ್ಚರಿಕಾ ಸೂಚನೆ ಎಂಬ ನಂಬಿಕೆ. 2. ನಾಯಿ ಶಕುನ. ನಾಯಿ ಮಾನವನ ಆಪ್ತ ಸ್ನೇಹಿತ, ಆದರೆ ಅದರ ವರ್ತನೆಗೆ ಸಂಬಂಧಿಸಿದ ಶಕುನಗಳು ಬಹಳ. ನಾಯಿ ಮನೆ ಬಾಗಿಲಿಗೆ ಬಂದು ಬೊಗಳಿದರೆ ಹೊಸ ಅತಿಥಿನಳು ಬರಬಹುದು. ಎಲ್ಲ ದಿಕ್ಕಿಗೂ ನೋಡುತ್ತಾ ಬೊಗಳುತ್ತಿದ್ರೆ ಮನೆಯವರ ಮೇಲೆ ಏನೋ ಅಪಾಯ ಬರುವ ಸಾಧ್ಯತೆ, ಎಚ್ಚರಿಕೆ. ಕಪ್ಪು ನಾಯಿಯು ಬಾಗಿಲಿನಲ್ಲಿ ಕುಳಿತರೆ ಶುಭ, ಕಪ್ಪು ನಾಯಿ ದುಷ್ಟಶಕ್ತಿಯಿಂದ ರಕ್ಷಿಸುತ್ತದೆ ಎಂದು ನಂಬಿಕೆ. ನಾಯಿ ಹಠಾತ್ ಮನೆಯೊಳಗೆ ಓಡಿಕೊಂಡು ಬರುವುದು ಮಳೆ, ಬಿರುಗಾಳಿ ಅಥವಾ ಹವಾಮಾನ ಬದಲಾವಣೆಯ ಸೂಚನೆ. ನಾಯಿ ಬಾಲ ಎತ್ತಿಕೊಂಡು ಓಡಾಡಿದರೆ ಮನೆಯವರು ಶುಭ ಸುದ್ದಿ ಕೇಳುವ ಸಾಧ್ಯತೆ. ಮತ್ತು ನಾಯಿ ಮಾಂಸ ಅಥವಾ ಮೂಳೆ ಬಾಯಲ್ಲಿ ಕಚ್ಚಿ ಎದುರಿಗೆ ಬಂದರೆ ಒಳ್ಳೆಯದು. ಗ್ರಾಮದಲ್ಲಿ ಹಿರಿಯರು ಹೇರುತ್ತಾರೆ, ನಾಯಿ ರಾತ್ರಿ 3 ಬಾರಿ ಆಕಾಶದತ್ತ ನೋಡುತ್ತಾ ಬೊಗಳಿದರೆ ದೂರದ ಮರಣ ಸುದ್ದಿ ಬರಬಹುದು. ಇದು ನಂಬಿಕೆ ಮಾತ್ರ, ವೈಜ್ಞಾನಿಕ ಆಧಾರ ಇಲ್ಲ, ಆದರೆ ಜನಪದದಲ್ಲಿ ಶಕುನದಾಗಿ ಪರಿಗಣಿಸಲಾಗುತ್ತದೆ. 3. ಕುದುರೆಯ ಶಕುನ. ಕುದುರೆ ವೇಗ, ಶಕ್ತಿ, ವಿಜಯದ ಸಂಕೇತ. ಕುದುರೆ ಎತ್ತರವಾಗಿ 2 ಕಾಲೆತ್ತಿ ಹಿಂಡಿದರೆ ಆ ಸ್ಥಳದಲ್ಲಿ ದೊಡ್ಡ ಬದಲಾವಣೆ ಅಥವಾ ಹೊಸ ಕೆಲಸ. ಕುದುರೆ ಗಾಳಿ ನೋಡಿ ಮೂಗು ಬಿಚ್ಚಿ ಕಿರುಚಿದರೆ ಪ್ರಯಾಣಕ್ಕೆ ಉತ್ತಮ ಸಮಯ. ಬಿಳಿ ಕುದುರೆ ದಾರಿಯಲ್ಲಿ ಎದುರಾದರೆ ಶುಭ ಸೂಚನೆ, ವಿಶೇಷವಾಗಿ ವಿವಾಹ, ಉದ್ಯೋಗ, ವ್ಯಾಪಾರಕ್ಕೆ ಅತ್ಯುತ್ತಮ. ಕೋಟೆಯ ಬಳಿ ಕುದುರೆ ನಿಲ್ಲದೆ ಓಡಿದರೆ ಸೈನಿಕ ಅಥವಾ ಅಧಿಕಾರ ಸಂಬಂಧಿತ ಬೆಳವಣಿಗೆಗಳ ಸೂಚನೆ ಎಂದು ಪುರಾತನರು ನಂಬಿಕೆಯಾಗಿತ್ತು. ಕುದುರೆಯ ಕಾಲಿನ ತಾಳೆ ಧ್ವನಿಯನ್ನು ವಿಜಯದ ಧ್ವನಿ ಎಂದು ನೋಡಲಾಗುತ್ತಿತ್ತು, ಅದಕ್ಕಾಗಿ ರಾಜಭವನಗಳಲ್ಲಿ ಕುದುರೆ ಶಕುನಕ್ಕೆ ಬಹಳ ಮಹತ್ವ ಇತ್ತು. 4. ಆನೆಯ ಶಕುನ. ಆನೆ ಮೆರಗು, ವೈಭವ, ಸಂಪತ್ತಿನ ಚಿಹ್ನೆ. ರಾಜ್ಯ, ಮಠ, ದೇವಸ್ಥಾನಗಳಲ್ಲಿ ಆನೆಯ ಶಕುನವನ್ನು ವಿಶೇಷವಾಗಿ ಗಮನಿಸುತ್ತಿದ್ದರು. ಆನೆ ಕನಸಿನಲ್ಲಿ ಬಂದರೆ ಒಳ್ಳೆಯದು. ಆನೆ ಮನೆಯ ದಿಕ್ಕಿಗೆ ತಲೆ ತಿರುಗಿಸಿ ಕೂಗಿದರೆ ದೊಡ್ಡ ಮಂಗಳ ಕಾರ್ಯಕ್ರಮ, ಯೋಗ, ಸಮೃದ್ಧಿ. ಆನೆ ಕಿವಿಗಳನ್ನು ಬಡಿದು ಜೋರಾಗಿ ಕೂಗಿದರೆ ಮಳೆ ಅಥವಾ ಹವಾಮಾನ ಬದಲಾವಣೆಯ ಸೂಚನೆ. ಬಿಳಿ ಆನೆ ಕಾಣುವುದೇ ಅತ್ಯಂತ ಶುಭ, ಅದೃಷ್ಟದ ಶಕುನ, ದೈವಕೃಪೆ. ಆನೆ ಮನೆ ಬಾಗಿಲಿಗೆ ಹತ್ತಿರ ಬರುವುದೇ ಅಬ್ಬರದ ಮಂಗಳ ಶಕುನ. ದೇವಸ್ಥಾನಗಳಲ್ಲಿ ಇದನ್ನು ದೇವರ ಅನುಗ್ರಹ ಎಂದು ನೋಡುತ್ತಾರೆ. ಪುರಾಣಗಳಲ್ಲಿ ಹೇಳಿರುವಂತೆ ಗಜದರ್ಶನ ಅಂದರೆ ಆನೆಯನ್ನು ಬೆಳಿಗ್ಗೆ ಮೊದಲಿಗೆ ನೋಡುವುದು ಅತ್ಯಂತ ಶುಭ ಎಂದು ಹೇಳಲಾಗಿದೆ. 5. ನರಿಗಳ ಶಕುನ. ನರಿ ಮುನ್ಸೂಚನೆಯ ಪ್ರಾಣಿ ಎಂದು ಜನಪದದಲ್ಲಿ ಪರಿಗಣಿಸಲಾಯಿತು. ಅದರ ಕೂಗನ್ನು ವಿಶೇಷವಾಗಿ ಗಮನಿಸಲಾಗುತ್ತದೆ. ನರಿಯು ಮಾಂಸ ತಿನ್ನುವ ದೃಶ್ಯ ಕಂಡರೆ ಹೋಗುವ ಕಾರ್ಯ ಜಯಶಾಲಿಯಾಗುತ್ತದೆ. ರಾತ್ರಿ ಉತ್ತರ ದಿಕ್ಕಿನಲ್ಲಿ ನರಿ ಕೂಗಿದರೆ ಶುಭ ಸುದ್ದಿ, ಯಾವುದೋ ಕಾರ್ಯ ಯಶಸ್ವಿಯಾಗುವ ಸೂಚನೆ. ದಕ್ಷಿಣ ದಿಕ್ಕಿನ ನರಿ ಕೂಗು ಎಚ್ಚರಿಕೆ, ಪ್ರಯಾಣ, ಮದುವೆ, ವ್ಯವಹಾರ ಮುಂದೂಡಲು ಸಲಹೆ. ನರಿ ಮನೆಯ ಸುತ್ತ 3 ಬಾರಿ ಓಡಾಡಿದರೆ
ಆ ಮನೆಯಲ್ಲಿ ದೊಡ್ಡ ಬದಲಾವಣೆ ಅಥವಾ ದೊಡ್ಡ ಅತಿಥಿಯ ಆಗಮನ. ಒಂದೇ ಸಮಯದಲ್ಲಿ ಹಲವಾರು ನರಿಗಳು ಕೂಗಿದರೆ ಹವಾಮಾನ ಬದಲಾವಣೆ ಅಥವಾ ಹತ್ತಿರದ ಪ್ರಾಣಿಗಳಿಗೆ ಭಯ. ನರಿ ದಾರಿ ಅಡ್ಡ ಹಾಕಿದರೆ ಕೆಲವು ಕಡೆ ಅದು ಅಶುಭ ಎಂದು, ಕೆಲವು ಕಡೆ ಅದನ್ನು ಅತ್ಯಂತ ಶುಭ ಎಂದು ನೋಡುತ್ತಾರೆ. ನರಿಗಳ ಶಕುನ ಪ್ರಾದೇಶಿಕ ನಂಬಿಕೆಗಳ ಮೇಲೆ ಹೆಚ್ಚು ಅವಲಂಬಿತ.